ಶಿವಾಜಿ ಮೂರ್ತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬಾಗಲಕೋಟೆ ಜಿಲ್ಲಾಡಳಿತದ ಕಡೆಯಿಂದ ಹಿಂದೂ ಮುಸ್ಲಿಂ ಆಯ್ತಪ್ಪ ಗಲಾಟೆ ಆಗಿ ಹೋಗಿದೆ, ಹಿಂದೂ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಬನ್ನಿ, ಶಾಂತಿ ಸಭೆ ಮಾಡೋಣ ಬನ್ನಿ, ಇಲ್ಲಿ ಮುಂದೆ ಅಹಿತಕರ ಘಟನೆಗಳಾಗಬಾರ್ದು, ಇವೆಲ್ಲ ಬನ್ನಿ ಅಂತ ಹೇಳಿದಾಗ ಶಾಂತಿ ಸಭೆಯನ್ನೇ ಮೊಟಕುಗೊಳಿಸಿ ಹೊರಟಿದ್ದಾರೆ ಹಿಂದೂ ಪರ ಮುಖಂಡರು. ಇಲ್ಲ, ನಮಗೆ ಶಾಂತಿಗಿಂತ ಏನು ಬೇಕಾಗಿಲ್ಲ, ನೀವು ಮಾಡೋದು ಸರಿನಾ, ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಹಾಕೋದು ಸರಿನಾ, ನೀವು ನಮ್ಗೆ ಯಾಕೆ ಬೇಕಿದು, ನಾವು ಇರಲ್ಲ ಇದರಲ್ಲಿ ಅಂಥೇಳಿ ಬಂದವರು ಅರ್ಧಕ್ಕೆ ಎದ್ದು ಹೋಗಿದ್ದಾರೆ. ಜಿಲ್ಲಾಡಳಿತದ ಭವನದ ಅಲ್ಲಿ ಕರೆದಿದ್ದಂಥ ಶಾಂತಿ ಸಭೆ ಇದು. ಶಾಂತಿ ಸಭೆಯನ್ನು ಕರೆದಿದ್ದರು. ಸಭೆಯಲ್ಲಿ DC ಸಂಗಪ್ಪ, SP ಸಿದ್ಧಾರ್ಥ ಗೋಯಲ್, CO ಶಶಿಧರ್ ಕುರೇರ್, ADC ಅಶೋಕ ತೇಲಿ ಭಾಗಿಯಾಗಿದ್ದರು. ಶಾಂತಿ ಸಭೆಗೆ ಮುಸ್ಲಿಂ ಸಮುದಾಯದವರು ಬಾರದ ಹಿನ್ನೆಲೆಯಲ್ಲಿ ಮುಸ್ಲಿಂ ಸಮುದಾಯದವ್ರನ್ನ ಮೊದಲು ಕರೆಸ್ರಿ ಸಭೆಗೆ ಅಂತ ಪಟ್ಟು ಹಿಡಿತಾರೆ ಹಿಂದೂ ಮುಖಂಡರು. ಜಿಲ್ಲಾಡಳಿತಕ್ಕೆ ಪಟ್ಟು ಹಿಡಿದು ಕೂರ್ತಾರೆ, ಎಲ್ಲಿ ಅವ್ರು ಬಂದಿಲ್ವಲ್ಲ, ಏನು ಶಾಂತಿ ನಮಗೆ ಮಾತ್ರ ಬೇಕಾ, ಅವ್ರಿಗೇನು ಬೇಕಾಗಿಲ್ವ ಶಾಂತಿ ಹಾಗಾದರೆ ಅಂತ ಅವ್ರು ಕೇಳಿ ಒಂಥರ ಬಾಯ್ಕಾಟ್ ಮಾಡಿದ ರೀತಿಯಲ್ಲಿ ಅರ್ಧಕ್ಕೆ ಎದ್ದು ನಡೆದಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಕರೆಸೋವರೆಗೂ ಸಭೆ ಮಾಡಕೂಡ್ದು ಅಂತ ಆಗ್ರಹ ಮಾಡಿದ್ದಾರೆ. ಸಭಾಂಗಣಕ್ಕೆ ಮುಸ್ಲಿಂ ಮುಖಂಡರು ಬರಲೇ ಇಲ್ಲ. ಸಭೆಯನ್ನು ಮೊಟಕು ಮಾಡಿ ಹೊರಟಿರೋದು ಹಿಂದೂ ಪರ ಮುಖಂಡರು. ಸಭೆಯಲ್ಲಿ ಅಸಹಾಯಕರಾಗಿ ಕುಳಿತುಕೊಂಡಂಥವರು ಜಿಲ್ಲಾಧಿಕಾರಿಗಳು. ಮತ್ತು ಒಳಗೆ ಯಾರು ಮಸೀದಿ ಒಳಗೆ ಯಾರು ಇದ್ರು ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡಬೇಕು. ಮತ್ತು ಯಾರ ಇವ್ರ ಮೇಲೆ ಬರೀ ಒಂದು ಪಿಟಿ ಕೇಸ್ ಹಾಕಿ ಬಿಡೋದಲ್ಲ. ಶ್ರೀನಿವಾಸ ಅವ್ರು ಹಾಕಿ ಅಂತ ಹೇಳಿದ್ರೆ ಶ್ರೀನಿವಾಸ ಅವ್ರು ಹಾಕಿದ್ರೆ ನಾವು ಕ್ಲಾರಿಫೈ ಮಾಡ್ಕೊತೀವಿ. ಜೊತೆಗೆ ಬಾಗಲಕೋಟೆ ಕಲ್ಲು ತೂರಾಟ ಕೇಸ್ ತನಿಖೆ ಚುರುಕಾಗ್ತಾ ಇದೆ. ಒಂದು ಕಡೆ ಶಿವಾಜಿ ಜಯಂತಿ ವೇಳೆಯಲ್ಲಿ ಕಲ್ಲು ತೂರದಂತಹ 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ಗೂ ಹಾಜರುಪಡಿಸ್ತಾರೆ ಪೊಲೀಸರು. ಅವರನ್ನ ವಿಚಾರಣೆ ಆದಮೇಲೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಪ್ಪಿಸಿರೋದು ನ್ಯಾಯಾಲಯ. 8 ಆರೋಪಿಗಳನ್ನು ಕೂಡ ಇದೀಗ ವಿಜಯಪುರ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಸಿದ್ಧಾರ್ಥ ಗೋಯಲ್ SP ಇದ್ರ ಬಗ್ಗೆ ಸಾಕಷ್ಟು ಚುರುಕಾಗಿ ಒಂದು ಕಡೆ ಕ್ರಮ ತೆಗೆದುಕೊಂಡಿದ್ದಾರೆ. 8 ಜನ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿ ಕೋರ್ಟ್ ಮುಂದೆ ಹಾಜರುಪಡಿಸಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಹೋಗುವಂತೆ ಮಾಡಿದ್ದಾರೆ. ಘಟನೆ ಆಗಿದೆಲ್ಲ ಕಾನೂನು ರೀತಿಯ ಕ್ರಮ ವಹಿಸ್ತಾ ಇದ್ದೇವೆ. ಈಗಾಗಲೇ ಬೆಳಿಗ್ಗೆ ಕೂಡ ಈ ತರ ಒಂದು ಸ್ವಲ್ಪ ಒಂದು ಕಡೆ ಕಲ್ಲು ತೂರಾಟ ಘಟನೆ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು IGP ಸಾಹೇಬರು ಬಂದಿದ್ದಾರೆ. ಅವರು ಕೂಡ ಈಗ ಎಲ್ಲ ಫೋರ್ಸ್ ಮಾಡಿದ್ದಾರೆ. ನಾವು ಎಲ್ಲರ ಸಾರ್ವಜನಿಕರಲ್ಲಿ ಮನವಿ ಮಾಡಬೇಕು, ಯಾವ ಧರ್ಮದವರಿಗೆ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ. ಯಾರು ಕಾನೂನು ಕೈ ತಗೋಬಾರ್ದು, ಯಾರು ಕಾನೂನು ತಮ್ಮ ಕೈಗೆ ತಗೋಬಾರ್ದು. ಅದರಲ್ಲಿ ನಾವು ಕಾನೂನು ರೀತಿಯ ಕ್ರಮ ವಹಿಸ್ತೇವೆ. ಕ್ಲಾರಿಫಿಕೇಶನ್ ಪ್ರೊಸೆಷನ್ ಇಲ್ಲಿ ರೀಚ್ ಆಗಿನ ಮುಂಚೆನೆ ಒಬ್ಬ ವ್ಯಕ್ತಿ ಸಿಂಗಲ್ ಪರ್ಸನ್ ಏಡ್ಕಲ್ ಓನ್ಲಿ 2 ಸ್ಟೋನ್ಸ್ ಎಸಿದಾನೆ. ಆ ಏಡ್ಕಲ್ಲಲ್ಲಿ ಮಸೀದಿ ಅಲ್ಲಿ ಒಂದು ಚೂರಾಗಿ ಕೆಳಗೆ ಇತ್ತು ಎಸಿದಾನೆ ಅವನು. ನಂತರ ನಮ್ಮಿಬ್ಬರು ಪೊಲೀಸ್ ಅವರಿಗೆ ಸಣ್ಣ ಪುಟ್ಟ ಗಾಯಪಟ್ಟ ಆಯಿತು. ಆದರೆ ಈ ಇನ್ಸಿಡೆಂಟ್ ಮುಗಿದ ನಂತರ ಪ್ರೊಸೆಷನ್ ಅದೇ ಮಸೀದಿ ಮುಂದೆಯಿಂದ ಪೀಸ್ಫುಲ್ ಆಗಿ ಹೋಗಿದೆ. ಆ ವಿಚಾರವಾಗಿ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಈಗಾಗಲೇ ನಮ್ಮ ವಿಡಿಯೋ ಫುಟೇಜ್ ಆಧಾರ ಮೇಲೆ ಆ ವ್ಯಕ್ತಿ ಬಗ್ಗೆ